ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ರೋಸ್ಟೆಡ್ ಟೊಮೆಟೊ ಸೂಪ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನಿಮ್ಗೆ ಯಾವ್ದೇ ರೀತಿ ರೆಸ್ಟೋರೆಂಟ್ ಅಲ್ಲಿ ಸಿಗಲ್ಲ, ಮದುವೆ ಮನೆಗಳಲ್ಲಿ ಸಿಗಲ್ಲ. ನಿಮ್ಗೆ ಬೇಕು ಅನ್ಸಿದ್ರೆ ಒಂದು 2 ಸ್ಪೂನ್ ಆಗೋಷ್ಟು ನೀರ್ ಕೂಡ ಇದಕ್ಕೆ ಸೇರಿಸ್ಕೋಬಹುದು. ಮೊದಲಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ತೀನಿ. ಈ ಸಮಯದಲ್ಲಿ ನಿಮ್ಗೆ ಬೇಕು ಅನ್ಸಿದ್ರೆ 1 ಸ್ಪೂನ್ ಬೆಣ್ಣೆ ಕೂಡ ಹಾಕೋಬಹುದು. ಸ್ನೇಹಿತರೆ ನಮಸ್ಕಾರ, ಅಡ್ಗೆ ಮಾಸ್ಟರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ರೋಸ್ಟೆಡ್ ಟೊಮೆಟೊ ಸೂಪ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಹಳ ಸಿಂಪಲ್. ಇದು ನಿಮ್ಗೆ ಯಾವ್ದೇ ರೀತಿ ರೆಸ್ಟೋರೆಂಟ್ ಅಲ್ಲಿ ಸಿಗಲ್ಲ, ಮದುವೆ ಮನೆಗಳಲ್ಲಿ ಸಿಗಲ್ಲ. ಟೊಮೆಟೊ ಸೂಪ್ ಕುಡಿಬೇಕು ಅಂದ್ರೆ ನಾನು ಮನೆಯಲ್ಲಿ ಅವಾಗವಾಗ ಈ ತರ ರೋಸ್ಟೆಡ್ ಟೊಮೆಟೊ ಸೂಪ್ ಮಾಡ್ತಾ ಇರ್ತೀನಿ. ಬಹಳ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಸಿಂಪಲ್ ಪ್ರೋಸೆಸ್ ಕೂಡ. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮನೆಯಲ್ಲೇ ತಯಾರಿಸಬಹುದಾದಂತ ರೋಸ್ಟೆಡ್ ಟೊಮೆಟೊ ಸೂಪ್. ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಲೆ ಅಂಟಿಸಾಗಿದೆ. ನಾನಿಲ್ಲಿ ಇದಕ್ಕೆ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. 1 ರಿಂದ 2 ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು. ಎಣ್ಣೆ ಹಾಕಾಗಿದೆ. ಎಣ್ಣೆ ಪೂರ್ತಿ ಪ್ಯಾನ್ ಪೂರ್ತಿ ಹರಡೋಣ ಒಂದ್ಸಲ. ಒಲೆ ಸಣ್ಣ ಮಾಡ್ಬಿಟ್ಟು ನಾನಿಲ್ಲಿ ಒಂದು 5-6 ಟೊಮೆಟೊ ತಗೊಂಡಿದ್ದೀನಿ. ಆ ಟೊಮೆಟೊನ ಅರ್ಧ ಕಟ್ ಮಾಡಿದ್ದೀನಿ. ಅದನ್ನ ಈ ತರ ಉಲ್ಟಾ ಪ್ಲೇಸ್ ಮಾಡೋಣ. ಅದ್ರ ಜೊತೆಗೆ 2 ಈರುಳ್ಳಿ ತಗೊಂಡಿದ್ದೀನಿ. ಒಂದೊಂದು ಈರುಳ್ಳಿನ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಕೂಡ ಇಲ್ಲೇ ಹಾಕೊಳ್ಳೋಣ. ಒಂದು 2 ಇಂಚು ಶುಂಠಿನ ಈ ತರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ಳೋಣ. ಒಂದು 10 ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಕಲರು ಮತ್ತೆ ಲೈಟ್ ಆಗಿ ಖಾರ ಇರ್ಲಿ ಅಂತ ಅನ್ಬಿಟ್ಟು ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದು ಹಾಕೊಂಡಿದ್ದೀನಿ. ಸ್ವಲ್ಪ ಉರಿನ ದೊಡ್ಡದ್ ಮಾಡ್ಕೊಂಡು ಒಂದು 5 ನಿಮಿಷ ಇದನ್ನ ರೋಸ್ಟ್ ಮಾಡೋಣ. ಸೂಪ್ಗಳಲ್ಲಿ ಯಾವ್ದಾದ್ರು ಕಿಂಗ್ ಅಂತ ಇದ್ರೆ ಅದು ಟೊಮೆಟೊ ಸೂಪೇ. ಹೋಟೆಲ್ಗಳಲ್ಲಿ ಎಲ್ಲದಕ್ಕಿಂತ ಮೊದಲು ಆರ್ಡರ್ ಮಾಡೋದೇ ಟೊಮೆಟೊ ಸೂಪು. ಮದುವೆ ಮನೆಗಳಲ್ಲೂ ಅಷ್ಟೇ. ಬೇರೆ ಯಾವುದೇ ಸೂಪ್ ಇದ್ರೂ ಟೊಮೆಟೊ ಸೂಪ್ ಸಪರೇಟ್ ಆಗಿ ಇದ್ದೇ ಇರುತ್ತೆ. ಅಷ್ಟು ಫೇಮಸ್ ಟೊಮೆಟೊ ಸೂಪು. ಟೊಮೆಟೊ ಸೂಪ್ ನ ಬಹಳ ವಿಧಾನದಲ್ಲಿ ಮಾಡ್ಬೋದು. ನನ್ನ ಫೇವ್ರೆಟ್ ಇದು. ಯಾಕೆ ರೋಸ್ಟ್ ಮಾಡಿ ಹಾಕೋದ್ರಿಂದ ಅದು ಸ್ಮೋಕಿ ಫ್ಲೇವರ್ ಏನ್ ಬರುತ್ತೆ ರೋಸ್ಟ್ ಮಾಡಿರೋದ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಇದೇ ತರ ಪ್ರಿಫರ್ ಮಾಡ್ತೀನಿ ಮಾಡೋದಕ್ಕೆ. ಅಂಡ್ ಟೇಸ್ಟ್ ವೈಸು ಬೇರೆ ಎಲ್ಲಾ ತರದಕ್ಕಿಂತ ತುಂಬಾ ಅದ್ಭುತವಾಗಿ ಬರುತ್ತೆ ಇದು. ಸ್ನೇಹಿತರೆ ಒಂದು 5 ನಿಮಿಷ ಆಯ್ತು. 5 ನಿಮಿಷ ಆದ್ಮೇಲೆ ಒಂದೊಂದೇ ಟೊಮೆಟೊನ ಉಲ್ಟಾ ತಿರ್ವಾಕೋಣ. ನೋಡಿ, ಈ ತರ ಸುಟ್ಟಿರ್ಬೇಕು ಟೊಮೆಟೊ. ಅವಾಗ್ಲೇ ಸೂಪ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು. ಟೊಮೆಟೊಗಳನ್ನ ಉಲ್ಟಾ ಎಲ್ಲ ತಿರುವಾಕಾದ್ಮೇಲೆ ಮತ್ತೆ ಮೇಲ್ಗಡೆಯಿಂದ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ 3-4 ನಿಮಿಷ ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ನಿಮ್ಗೆ ಬೇಕು ಅನ್ಸಿದ್ರೆ ಒಂದು 2 ಸ್ಪೂನ್ ಆಗೋಷ್ಟು ನೀರ್ ಕೂಡ ಇದಕ್ಕೆ ಸೇರಿಸ್ಕೋಬಹುದು. ನಾನಿಲ್ಲಿ ಸೇರಿಸ್ತಾ ಇಲ್ಲ, ನಿಮ್ಗೆ ಬೇಕಾದ್ರೆ ಸೇರಿಸ್ಕೋಬಹುದು. ಸ್ನೇಹಿತರೆ ಪ್ಲೇಟ್ ಮುಚ್ಚಿ ಒಂದು 3-4 ನಿಮಿಷ ಆಗಿದೆ. ಒಲೆ ಸಣ್ಣ ಮಾಡ್ಬಿಟ್ಟು ಪ್ಲೇಟ್ ನ ಓಪನ್ ಮಾಡೋಣ. ಇಷ್ಟೊತ್ತಿಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗಾದ್ರೇನೆ ಮ್ಯಾಚ್ ಆಗಿ ಹೋಗ್ತಾ ಇದೆ. ಸೊ ಚೆನ್ನಾಗಿ ಬೆಂದಿದೆ ಅಂತ ಒಲೆ ಆಫ್ ಮಾಡ್ಬಿಟ್ಟು ಪೂರ್ತಿ ಕೂಲ್ ಆಗ್ಲಿ. ಕೂಲ್ ಆದ್ಮೇಲೆ ಇದನ್ನ ಮಿಕ್ಸಿನಲ್ಲಿ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನಾವು ರೋಸ್ಟ್ ಮಾಡಿದಂತ ಟೊಮೆಟೊ ಈರುಳ್ಳಿ ಎಲ್ಲಾನು ತಣ್ಣಗಾದ್ಮೇಲೆ ನೀರು ಸೇರಿಸಿ ಅದನ್ನ ರುಬ್ಕೊಂಡ್ ಬಂದಿದ್ದೀನಿ. ಅದನ್ನ ಈಗ ಸೋದಿಸ್ಕೊಳ್ಳೋಣ. ಸೋದಿಸೋದ್ರಿಂದ ಟೊಮೆಟೊದ ಬೀಜ ಆಗಿರ್ಬೋದು, ಇಲ್ಲ ನಾವು ಹಾಕಿದ್ವಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ ಬೀಜ, ಅದ್ಯಾವ್ದನ್ನು ಸಿಗಬಾರ್ದು. ಅದು ಒಂದೇ ಕಾರಣಕ್ಕೆ ಸೋದಿಸ್ಕೊಳ್ಳೋದು. ಸ್ನೇಹಿತರೆ ಫುಲ್ ಫಿಲ್ಟರ್ ಮಾಡಿದ್ದಾಯ್ತು. ನೋಡಿ ಇಷ್ಟು ವೇಸ್ಟೇಜ್ ಬಂದಿದೆ. ಇದು ಬೀಜಗಳು, ಅದು ಸಿಪ್ಪೆಗಳು ಸರಿಯಾಗಿ ಗ್ರೈಂಡ್ ಆಗಿಲ್ದೇ ಇರೋದಿರುತ್ತೆ. ಇದನ್ನ ಎಲ್ಲ ತೆಗ್ದಿದ್ದಾಗಿದೆ. ನೆಕ್ಸ್ಟ್ ಪ್ರೊಸೆಸ್ ಏನು ನೋಡೋಣ ಬನ್ನಿ. ಸ್ನೇಹಿತರೆ ಸೂಪು ಎಲ್ಲ ಕ್ಲೀನ್ ಆಗಿ ಸ್ಟ್ರೈನ್ ಆಗಿದೆ. ಮತ್ತೆ ಒಲೆ ಅಂಟಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರ್ ಹಾಕಿ ಸೂಪ್ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಬಿಟ್ಟು ಸೀಸನಿಂಗ್ ಹಾಕಿದ್ರೆ ಸೂಪ್ ರೆಡಿ ಆಗೋಗುತ್ತೆ. ಸೊ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ತೀನಿ. ನಿಮಗೆ ಸೂಪು
ನೀರಾಗಿರ್ಬೇಕು ಅಂದ್ರೆ ನೀರ್ನ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ತಿಕ್ಕಾಗಿರ್ಬೇಕು ಅಂದ್ರೆ ಕಮ್ಮಿ ಸೇರಿಸ್ಕೊಳ್ಳಿ. ನಾವು ರೋಸ್ಟ್ ಮಾಡ್ಕೊಳ್ಳುವಾಗ ಅದಕ್ಕೆ ಉಪ್ಪು, ಪೆಪ್ಪರ್ ಪೌಡರ್ ಯಾವ್ದು ಹಾಕಿರ್ಲಿಲ್ಲ. ಇವಾಗ ಅದನ್ನೆಲ್ಲ ಹಾಕುವಂತ ಸಮಯ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. 1/4 ಚಮಚ ಪೆಪ್ಪರ್ ಪೌಡರ್ ಹಾಕೊಳ್ತಿದ್ದೀನಿ. ಟೊಮೆಟೊ ಸೂಪ್ಗೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ಳೇಬೇಕು, ಅವಾಗ್ಲೇ ಸೂಪ್ದು ಟೇಸ್ಟ್ ಹೆಚ್ಚಾಗೋದು. ಒಂದು ಸಲ ಮಿಕ್ಸ್ ಮಾಡೋಣ. ನಾನು ಜಾಸ್ತಿ ನೀರ್ ಹಾಕಿಲ್ಲ, ಸೂಪ್ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು ಹಾಗೆ ಇದೆ. ನಿಮ್ಗೆ ಇನ್ನೂ ನೀರಾಗಿರ್ಬೇಕು ಅಂದ್ರೆ ನೀರ್ ಸೇರಿಸ್ಕೋಬಹುದು. ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 1-2 ನಿಮಿಷ ಇದನ್ನ ಬಾಯ್ಲ್ ಆಗಕ್ ಬಿಡೋಣ. ನಾವು ಹಾಕಿರುವಂತ ಪೆಪ್ಪರ್ ಪೌಡರ್, ಉಪ್ಪು, ಸಕ್ಕರೆ ಎಲ್ಲ ಕರಗಿ ಸೂಪ್ ಜೊತೆ ಮಿಕ್ಸ್ ಆಗುತ್ತೆ. ಸೂಪು ಕುಡಿಯೋದಕ್ಕೆ ರೆಡಿ ಆಗೋಗುತ್ತೆ. ಸ್ನೇಹಿತರೆ, ಸೂಪು ಚೆನ್ನಾಗಿ ಕುದಿತಾ ಇದೆ. ಈ ಸಮಯದಲ್ಲಿ ನಿಮ್ಗೆ ಬೇಕು ಅನ್ಸಿದ್ರೆ 1 ಸ್ಪೂನ್ ಬೆಣ್ಣೆ ಕೂಡ ಹಾಕೋಬಹುದು. ಬೆಣ್ಣೆ ಹಾಕೋದ್ರಿಂದ ಸೂಪ್ದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಕ್ತಾ ಇಲ್ಲ, ನಿಮ್ಗೆ ಬೇಕಾದ್ರೆ ಖಂಡಿತ ಹಾಕೋಬಹುದು. ಸೂಪು ಕನ್ಸಿಸ್ಟೆನ್ಸಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕುದ್ದಿರೋದು ಸಾಕಾಗಿದೆ. ಈಗ ಒಲೆ ಆಫ್ ಮಾಡಿ ಒಂದ್ಸಲ ಇದರ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ಒಂದು ಸೌಟ್ ಸೂಪ್ ಹಾಕೊಂಡು ಮೇಲ್ಗಡೆ ಒಂದ್ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ಟೇಸ್ಟ್ ನೋಡೋಣ ಹೇಗ್ ಬಂದಿದೆ. ಬಹಳ ಚೆನ್ನಾಗಿದೆ. ಆ ಟೊಮೆಟೊ ಫ್ಲೇವರು ಹುಳಿಯಾಗಿದೆ. ನಾವು ಹಾಕಿದ್ವಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ, ಅದಕ್ಕೆ ಕಲರು, ಲೈಟಾಗಿ ಖಾರ, ಪೆಪ್ಪರ್ ಪೌಡರ್ದು ಒಂದು ಲೈಟಾಗಿ ಖಾರ, ಸ್ವಲ್ಪ ಸಿಹಿ, ಸಕ್ಕರೆ ಹಾಕಿದ್ವಲ್ಲ ಅದಕ್ಕೆ. ಸೂಪು ಕುಡ್ದಾದ್ಮೇಲೆ ಲೈಟ್ ಆಗಿ ನಿಮ್ ನಾಲ್ಗೆ ಎಲ್ಲ ಸಿಹಿ ಆಗುತ್ತೆ, ಯಾಕೆಂದ್ರೆ ನಾವು ಸಕ್ಕರೆ ಹಾಕಿದ್ವಲ್ಲ ಅದರಿಂದ. ಬಹಳ ಚೆನ್ನಾಗಿದೆ. ಒಂದ್ಸಲ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡ್ಲೇಬೇಕು. ಸಾಮಾನ್ಯವಾಗಿ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ನೀವು ಎಲ್ಲೇ ತಗೊಳ್ಳಿ, ಹೋಟ್ಲಲ್ಲಿ ಆಗಿರ್ಬೋದು, ಮದ್ವೆ ಮನೇಲಿ ಆಗಿರ್ಬೋದು, ಟೊಮೆಟೊ ಸೂಪ್ಗೆ ಬ್ರೆಡ್ ಪೀಸಸ್ ಹಾಕ್ಬಿಟ್ಟು ಕೊಡ್ತಾರೆ. ಅದನ್ನ ಎಣ್ಣೆನಲ್ಲಿ ಕರೆದ್ಬಿಟ್ಟು ಇಟ್ಟಿರ್ತಾರೆ, ಅದನ್ನ ಹಾಕೊಡ್ತಾರೆ. ಅದು ಆಕ್ಚುಯಲ್ ರೀಸನ್ ಅಲ್ಲ. ಬೇರೆ ಎಲ್ಲಾ ಸೂಪ್ಗಳಿಗೂ ಸೂಪ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರ್ಲಿ ಅಂತ ಅನ್ಬಿಟ್ಟು ಕಾರ್ನ್ ಫ್ಲೋರ್ ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಿವಿ. ಟೊಮೆಟೊ ಸೂಪ್ಗೆ ಅದನ್ನ ಹಾಕಕ್ ಆಗೋಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಬ್ರೆಡ್ ಪೀಸಸ್ ನ ರೋಸ್ಟ್ ಮಾಡ್ಬಿಟ್ಟು ಅದನ್ನ ಹಾಕ್ತಾರೆ. ಎಣ್ಣೆನಲ್ಲಿ ಫ್ರೈ ಮಾಡೋದಿಲ್ಲ, ಅದನ್ನ ರೋಸ್ಟ್ ಮಾಡ್ಬೇಕು. ನೀವು ಹೋಟೆಲ್ಗಳಲ್ಲಿ, ಮದ್ವೆ ಮನೆಗಳಲ್ಲಿ ಎಲ್ಲಾನು ಎಣ್ಣೆನಲ್ಲಿ ಫ್ರೈ ಮಾಡ್ಬಿಟ್ಟಿರ್ತಾರೆ ಫುಲ್. ಅದನ್ನ ಅದು ತಪ್ಪು. ಅದು ಆಕ್ಚುಲಿ ತವಾ ಮೇಲೆ ಇಟ್ಟು ಅದನ್ನ ರೋಸ್ಟ್ ಮಾಡ್ಕೋಬೇಕು. ಅದನ್ನ ಹಾಕಿದ್ರೆ ಆ ಎಕ್ಸ್ಟ್ರಾ ನೀರ್ ಏನಿರುತ್ತಲ್ಲ ಅದನ್ನ ಬ್ರೆಡ್ ಪೀಸಸ್ ಗಳು ಎಳ್ಕೊಂಡು ಸೂಪ್ ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಬ್ರೆಡ್ ಪೀಸ್ ಹಾಕೋದು. ಇದು ಎಲ್ಲರಿಗೂ ಗೊತ್ತಿರಲ್ಲ. ಇದೊಂದು ಹೇಳ್ಬೇಕನ್ಸ್ತು, ಹೇಳಿದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ, ಮನೆಯವರೆಲ್ಲ ಸೇರ್ಕೊಂಡು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.